ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬ್ರೋ, ಲಾಸ್ಟ್ ಡಿಸೆಂಬರ್ ನಾನು ಮ್ಯಾಕ್ಸ್ ನೋಡಿದ್ದೆ. ಆ ಒಂದು ವರ್ಷ ಆಗೋ ಅಷ್ಟದಲ್ಲಿ ಆ ಹಂಗವ್ರೆ ನನಗೆ ಇನ್ನೂ ಇಳ್ದಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಸುದೀಪ್ ಅವ್ರು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಂಟ್ರಿ ಕೊಟ್ಟವ್ರು ಬ್ರೋ. ಅವ್ರ ಹೇರ್ ಸ್ಟೈಲ್ಗೆ ಫಿದಾ ಆಗ್ಬಿಟ್ಟೆ ಬ್ರೋ. 53 ವರ್ಷ ಒಂದು ಕೂದಲು ಉದ್ರಿಲ್ಲ. ಆ ಸ್ಟೈಲ್ ನೋಡೋಕ್ಕೆ ಚೆಂದ ಬ್ರೋ. ಇನ್ನೊಂದು ನಿಮಗೆ ಕೈದಿ ಅಂತ ಒಂದು ಸಿನಿಮಾ ಬಂದಿತ್ತು ತಮಿಳಲ್ಲಿ. ಒಂದು ಸಿನಿಮಾ ಇಟ್ಕೊಟ್ಟವ್ರೆ. ನಮ್ಮ ಕಿಚ್ಚ ಸುದೀಪ್ ಬಾದ್ಶಾ ಅವರು 2 ಸಿನಿಮಾ ಇಟ್ಕೊಟ್ಟಿದ್ದಾರೆ. ಅದು ಸುದೀಪ್ ಅವ್ರ ತಾಕತ್ತು. ಇವರು ಡೆಡಿಕೇಶನೇ ಒಂಥರ ಇಷ್ಟ ಬ್ರೋ. ಒಂದು ವರ್ಷದಲ್ಲಿ CCL, ಬಿಗ್ ಬಾಸು, ಫ್ಯಾನ್ಸ್ಗೋಸ್ಕರ ಒಳ್ಳೆ ಮಾಸ್ ಸಿನಿಮಾ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಕಿಚ್ಚ ಸುದೀಪ್ ಅವ್ರು ಮಾತ್ರ. ನಾನೊಬ್ಬ ಯಶ್ ಅಭಿಮಾನಿ. ನೋಡೋಕೆ ಬಂದಿದ್ದು ಯಾಕೆ ಹೇಳಿ? ಒಂದೊಳ್ಳೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು. ಸುದೀಪ್ ಅವ್ರ ಸ್ಟೈಲು ಸ್ವ್ಯಾಗ್ ನೋಡೋಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಬ್ರೋ. ಒಂದು ನೈಟ್ ಸ್ಟೋರಿ ಅಂದರೆ ಎಲ್ಲರೂ ಅದೇ ಅನ್ಕೋತಾರೆ. ಇವಾಗ ಅಡುಗೆ ಹೆಂಗಿದೆ ಅಂದ್ಬಿಟ್ಟು ಬಡ್ಸಿದ್ಮೇಲೆ ತಿಂದಮೇಲೆ ಹೇಳಬೇಕು. ಬರೀ ವಾಸನೆ ನೋಡ್ಬಿಟ್ಟು ಇದು ಬಿರಿಯಾನಿ, ಇವಾಗ ಪಲಾವು ಬಿರಿಯಾನಿ ಥರ ವಾಸನೆ ಬರ್ತದೆ. ಬಿರಿಯಾನಿನೇ. ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಸಕ್ಕದಾಗಿದೆ. ಸುದೀಪ್ ಅವರಂತೂ ಒಳ್ಳೆ ಇಟ್ಟ ಮೇಲೆ ಇಟ್ಕೊಡ್ತವ್ರೆ. ನೋಡಿ ಬ್ರೋ, ಎಲ್ಲ ಸೂಪರ್ ಆಗಿದೆ. ಬ್ರೋ, ಇವಾಗ ಫ್ಯಾನ್ಸ್ ವಾರ್ ಅಂದರೆ ಹೆಂಗಿರ್ಬೇಕು ಗೊತ್ತಾ? ನಮ್ಮ ಅವ್ರವ್ರ ಹೀರೋನ ಕೆಟ್ಟದಾಗ ಹಾಕೋದಲ್ಲ. ಇವಾಗ ಬಂದೈತೆ ಆ ಹೀರೋ, ಇವಾಗ ಆ ಹೀರೋ ಒಂದಾಗಿರೋ ಪೋಸ್ಟ್ಗಳು ಹಾಕಬೇಕು. ಅಣ್ಣ ನೀವು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಬೇಕು. ಆ ಸ್ಟಾರ್ನ ಖುಷಿಯಾಗಿ ನಾವಿಬ್ರು ಒಂದಾಗಿರ್ಬೇಕಂತ ಅವ್ರಿಗೆ ಅನಿಸ್ಬೇಕು. ಆ ಥರ ಹಾಕಬೇಕು. ನಮ್ಮಿಂದ ಬೇರೆ ಮಾಡೋಕ್ಕಾಗಬಾರ್ದು, ಒಂದು ಮಾಡೋದು ನೋಡಬೇಕು. ನಮ್ಮ ಯಶ್ ಬಾಸ್ ಏನು ಹೇಳ್ಕೊಟ್ಟಿದ್ದಾರೆ ಹೇಳಿ? ಒಂದು ಹೀರೋನ ಅವಮಾನಿಸಿದ್ರೆ ಅವ್ರು ನನ್ನ ಅಭಿಮಾನಿ ಅಲ್ಲ, ಅವ್ರನ್ನ ಗೌರವಿಸಿದ್ರೆ ನನ್ನ ಅಭಿಮಾನಿ ಅಂದಿದ್ದಾರೆ. ಇವಾಗ ಸುದೀಪ್ ಅವ್ರನ್ನ ಗೌರವಿಸಿದ್ದೀನಿ, ಹೆಮ್ಮೆಯಿಂದ ಹೇಳ್ತೀನಿ ನಾನು ಯಶ್ ಅಭಿಮಾನಿ ಅಂತ. 9 ಬ್ರೋ, 9 ಬ್ರೋ. ಒನ್ ಮ್ಯಾನ್ ಶೋ ಬ್ರೋ. ಸುದೀಪ್ ಅವ್ರು ಎಲ್ಲ ಮಾಡಿದ್ದಾರೆ. ಅವ್ರಿಗೇನು ಬರಲ್ಲ. ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ. ಅದಕ್ಕೆ ಹೇಳಿ ಮಾಡಿಸಿದ್ದು ಸಿನಿಮಾ. ಒಬ್ಬ ತಮಿಳ್ ಡೈರೆಕ್ಟ್ರು, ಅವ್ರು ಕನ್ನಡನೇ ಬರ್ತಿರ್ಲಿಲ್ಲ. ಅವರು ಕನ್ನಡ ಮಾತಾಡಿ ಮೀಸೆ ತಿರುವ ರೇಂಜು ಮಾಡವ್ರೆ ಅಂದರೆ ಅದು ಕನ್ನಡಿಗರು ನಮ್ಮ ತಾಕತ್ತು ತಾನೆ. ಸುದೀಪ್ ಅವರು ಅದನ್ನು ತೋರಿಸಿದಾರೆ ತಾನೆ, ಅದೇ ಖುಷಿ ಆಗುತ್ತೆ ಬ್ರೋ. ಸೈಕ್ ಮೂವಿ ಇವಾಗ ನಡೀತದೆ. ಇವತ್ತಿನ ಸಿಚುವೇಶನ್ ಬಗ್ಗೆ ಹೇಳಿದ್ದಾರೆ, ಮಕ್ಳು ಕಿನ ಬಗ್ಗೆ ಹೇಳಿದ್ದಾರೆ. ನಮ್ಮ ಬಾಸ್ ಬಂದಾಯ್ತು, ಎಲ್ಲ ಥಿಯೇಟರ್ಗಳು ಸೂಪರ್ ಮೂವಿ ಇದೆ ಸರ್. ಇದು ಮಾಸ್ ನಮ್ಮ ಬಾಸ್ ಮಾಡಿದಾರಲ್ಲ, ಇದು ಚೆನ್ನಾಗಿದೆ. ಇದು ಏನೋ ಚಕ್ಕದಾಗ ಓಡುತ್ತೆ ಹಿಂಗೆ. ಇದು ಮೂವಿ ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ಸರ್ ಅವ್ರದ್ದು ಡೈಲಾಗ್ ಇಷ್ಟ ಆಯಿತು. ಅವ್ರ ಮಾಸ್ ಇಷ್ಟ ಆಯಿತು. ಅವ್ರು ಮಾಡೋ ಇವಾಗ ಮಕ್ಕಳ ಬಗ್ಗೆ ಮಾತಾಡಿದ್ದು ಅದು ಎಲ್ಲ ಸೇರಿ ಅವ್ರು CM ಅವ್ರನ್ನ ಇವಾಗ ಇದಕ್ಕೆ ಕರೆದಿದ್ದು ಕಸ್ಟಡಿ ತೊಗೊಂಡಿದ್ದಕ್ಕೆ ತುಂಬ ಇಷ್ಟ ಆಯಿತು ಸರ್. ನಮ್ಮ ಬಾಸು ಕಿಚ್ಚ ಫಿಲಮ್ ನೋಡ್ತಾರೆ ಆಗ್ತಾರೆ. ಹುಚ್ಚ ಕಿಚ್ಚ ಬಾಸ್ಗೆ ಕಾಮಿಡಿ ಚೆನ್ನಾಗಿದೆ. ವಸೂಲ್ ಪೈಸಾ ವಸೂಲ್ ಮೂವಿ ಸೂಪರ್ ಅಣ್ಣ, ಸೂಪರ್ ಆಗಿತ್ತು ಮೂವಿ. ಪಕ್ಕಾ ಮಾಸ್ ಮೂವಿ, ಸಕ್ಕತ್ತಾಗಿದೆ ಸರ್. ಏನ್ ಸರ್ ಮೂವಿ ಅದು? ಮೂವಿನ ಸರ್ ಅದು ಅಲ್ಟಿಮೇಟ್ ಸರ್. ಬ್ಲಾಕ್ ಬಸ್ಟರ್ ಮೂವಿ ಸರ್. ಡಿಸೆಂಬರ್ಗೆ ಬ್ಲಾಕ್ ಬಸ್ಟರ್ ಮೂವಿ, ಸೂಪರ್ ಮೂವಿ ಸರ್. ಸೂಪರ್ ಆಗಿದೆ. ಮಾತ್ರ ಅಣ್ಣ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಜಸ್ಟ್ 28, ಅದಕ್ಕೂ ಮೇಲೆ ಹೋಗೋದೇ ಇಲ್ಲ ಅವರು. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೀಟ್ರ್ ಬೇಕು. ಇಟ್ಟಾರ ಗೆಟಪ್ಪು ನಮ್ಮ ಬಾಸು ಸೂಪರು. ನೋಡಕ್ಕೆ 2 ಕಣ್ಣು ಸಾಲಲ್ಲ ಗುರು. ಏನಿಟ್ಟು ರಾಪು ಮೊನ್ನೆ ನೋಡ್ಲಿ ಕಿಚ್ಚ ಬಾಸ್. ನೋಡೋರ್ಗೆ ಹೇಳ್ತೀವಿ ನಮ್ಮ ಬಾಸು ಅವ್ರೆಂತ ನಮ್ಮ ಕರ್ನಾಟಕಕ್ಕೆ ಸಪ್ಪತ್ತು ಅಂತ ನಾವು ಹೇಳ್ತೀವಿ ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.